ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾಗಿ ಬದನೆಕಾಯಿ ಪಲ್ಯವನ್ನ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಈ ಬದನೆಕಾಯಿ ಪಲ್ಯ ನೀವು ಎಣ್ಣೆಗಾಯಿ ಎಲ್ಲ ತಿಂತಿರಲ್ವಾ ಅದೇ ರುಚಿಯಲ್ಲೇ ಬರುತ್ತೆ. ಆದ್ರೆ ಮಾಡೋ ವಿಧಾನ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಸೊ ಈ ಬದನೆಕಾಯಿ ಪಲ್ಯವನ್ನ ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಹಾಗೆ ಜೋಳದ ರೊಟ್ಟಿ ಜೊತೆಗೂ ಕೂಡ ನೀವು ಸರ್ವ್ ಮಾಡಬಹುದು. ಸೊ ತಡ ಯಾಕೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಿದ್ದಂಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 10 ರಿಂದ 15 ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪು, ಒಂದು ದೊಡ್ಡದಾಗಿರುವಂತ ಈರುಳ್ಳಿಯನ್ನ ಉದ್ದುದ್ದವಾಗಿ ಎಳೆ ಎಳೆಯಾಗಿ ಹೆಚ್ಚಿಕೊಂಡು ಇದನ್ನು ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಕೂಡ ಫ್ರೈ ಆಗುತ್ತೆ. ಹಾಗೆ ಈರುಳ್ಳಿಯಲ್ಲಿ ಚೆನ್ನಾಗಿ ಉಪ್ಪು ಸೇರ್ಕೊಂಡು ರುಚಿ ಅನ್ಸುತ್ತೆ. ನೀಟಾಗಿ ಒಂದು 10 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಬದನೆಕಾಯನ್ನ ಈ ರೀತಿ ಹೆಚ್ಕೊಂಡಿದ್ದೀನಿ ನೋಡಿ, ಎಳೆ ಎಳೆಯಾಗಿ ಹೆಚ್ಕೊಂಡಿದ್ದೀನಿ. ನೀವು ನಿಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ಹೆಚ್ಕೊಳ್ಬಹುದು. ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲೇ ಹಾಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಪ್ಪಾಗ್ಬಿಡತ್ತೆ. ಸೊ ಹೆಚ್ಚಿ ನೀರಲ್ಲಿ ಹಾಕಿರುವಂತಹ ಬದನೆಕಾಯನ್ನ ಇವಾಗ ಈ ಬಾಣಲೆಗೆ ಸೇರಿಸ್ಕೊಳ್ಳೋಣ. ಫ್ಲೇಮ್ ಅನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ತದನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬದನೆಕಾಯಿ ಹೋಳುಗಳಿಗೂ ಕೂಡ ಎಣ್ಣೆ ಹಿಡ್ಕೊಳ್ಬೇಕು, ಎಣ್ಣೆ ಅರಿಶಿನ ಅಂಟ್ಕೊಳ್ಬೇಕು. ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಇದನ್ನ ಇವಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಿ. ಇನ್ನೊಂದು ಕಡೆ ಇದು ಬೇಯೋ ತನಕ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರುವಂತ ಶೇಂಗಾವನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗುರೆಳ್ಳು, ಹುಚ್ಚೆಳ್ಳು ಏನಂತೀವಿ ಅದು, ಸೊ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಬಿಳಿ ಎಳ್ಳು ಮತ್ತೆ ಕಪ್ಪೆಳ್ಳು ಬರುತ್ತಲ್ಲ, ಸೆಸಮಿ ಸೀಡ್ಸ್, ಸೊ ಅದನ್ನಾದ್ರೂ ಹುರಿದ್ಬಿಟ್ಟು ಸೇರಿಸ್ಕೊಳ್ಬಹುದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀರೇನೋ ಹಾಕೊಳ್ಬಾರ್ದು. ಈ ರೀತಿ ಉದ್ರುದ್ರಾಗಿದ್ರೆ ಸಾಕಾಗತ್ತೆ. ತೀರಾ ಸ್ಮೂತ್ ಆಗಿದ್ರೆ ಎಣ್ಣೆ ಬಿಟ್ಕೊಂಡಂಗೆ ಆಗತ್ತೆ. ಈ ತರ ಹುಡಿ ಹುಡಿಯಾಗಿರ್ಲಿ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಂಡು ಎತ್ತಿಟ್ಕೊಳ್ಳೋಣ. ನೀವು ಇದನ್ನ ಇಷ್ಟು ಮಾಡಿಟ್ಕೊಂಡ್ರೆ ನೀವು ತುಂಬಾ ಪಲ್ಯಗಳಿಗೆ ಬಳಸ್ಕೊಳ್ಬಹುದು. ತದನಂತರ ಸ್ವಲ್ಪ ಹಸಿಮೆಣಸಿನಕಾಯಿ ಎಲ್ಲ ಹುರ್ಕೊಳ್ಳೋದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 5-6 ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು 5 ಬೆಳ್ಳುಳ್ಳಿ ಹೆಸಳು, ಹಾಗೆ ಒಂದು 2 ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಸೊ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಹಸಿಮೆಣಸಿನಕಾಯಿನ ಹುರಿದ್ಬಿಟ್ಟು ನಾವು ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ತೀರಾ ಘಾಟು ಖಾರ ಕೂಡ ಅನ್ಸೋದಿಲ್ಲ. ತದನಂತರ ಇದಕ್ಕೆ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಲ್ಲಿ ಇರುವಂತ ದಂಟನ್ನು ಕೂಡ ಹಾಕೊಳ್ಬೇಕು, ಅವಾಗಲೇ ನಮಗೆ ಒಳ್ಳೆ ಫ್ಲೇವರ್ ಅನ್ಸೋದು. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು. ತೀರಾ ನುಣ್ಣಗೆ ರುಬ್ಕೊಳ್ಳೋದು ಬೇಡ. ಬೇಕು ಅಂತಾರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಕೂಡ ರುಬ್ಕೊಳ್ಬಹುದು. ಸೊ ಈ ರೀತಿ ರುಬ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಈ ತರ ತರ್ತರಿಯಾಗಿರ್ಲಿ. ಇದನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಮೊದಲೇ ಬೇಯಲಿಕ್ಕೆ ಇಟ್ಟಿರುವಂತಹ ಬದನೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಬೆಂದಿರತ್ತೆ ಈ ಟೈಮಲ್ಲಿ. ಒಂದು 10 ನಿಮಿಷ ಅಂತ ಹೇಳಿದಾಗ ನೀವು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸರಿ ಬದನೆಕಾಯಿ ಹಾಕಿ ಮುಚ್ಚಿಬಿಟ್ಟು ಹಾಗೆ ಇಟ್ರೆ ತಳ ಸಿದ್ಕೊಳ್ಬಿಡತ್ತೆ, ಅಂಟ್ಕೊಬಿಡತ್ತೆ. ಹಾಗಾಗಿ ಒಂದ್ 2-3 ನಿಮಿಷಕ್ಕೆ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಬೆಂದಿದೆ. ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೀನಿ. ತದನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೊಳ್ಬೇಕು, ರುಚಿ ಚೆನ್ನಾಗಿರತ್ತೆ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ನೀವು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟು ಬೆಲ್ಲ ಹಾಕೋದ್ರಿಂದ ಏನು ತುಂಬಾ ಸಿಹಿ ಏನ್ ಬರಲ್ಲ, ರುಚಿ ಬ್ಯಾಲೆನ್ಸ್ ಆಗತ್ತೆ. ಹುಣಸೆಹಣ್ಣಿನ ರಸ ಮತ್ತೆ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಮೊದಲೇ ನಾವು ರುಬ್ಬಿಟ್ಟಿರುವಂತ ಖಾರದ ಮಸಾಲೆ ಇದೆಯಲ್ಲ, ಹಸಿಮೆಣಸಿನಕಾಯಿ ಪೇಸ್ಟ್, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಫ್ಲೇಮ್ ಅನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ. ಈ ಟೈಮಲ್ಲಿ ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನ ತೊಳೆದ್ಬಿಟ್ಟು ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ತೀರಾ ಗಟ್ಟಿಯಾಗಿ ಇರಬಾರ್ದು, ಸ್ವಲ್ಪ ತೆಳುವಾಗೇ ಇರಬೇಕು. ಹಾಗಂತ ಹೇಳಿ ತೀರಾ ಜಾಸ್ತಿ ನೀರು ಕೂಡ ಹಾಕೊಳ್ಬಾರ್ದು. ಇವಾಗ ತೆಳುವಾಗಿದೆ ಅನ್ಸಿದ್ರುನು ಆಮೇಲೆ ನೀವು ಪುಡಿಗಳು ಹಾಕೊಳ್ತಿರಲ್ಲ, ಮೊದಲೇ ಪುಡಿ ಮಾಡಿ ಇಟ್ಟಿದಿರಲ್ವ ಶೇಂಗಾ ಎಲ್ಲ, ಅದನ್ನ ಹಾಕಿದ್ಮೇಲೆ ಗಟ್ಟಿ ಆಗುತ್ತೆ. ಸೊ ನೀರ್ ಹಾಕಿ ಒಂದು 10 ನಿಮಿಷ, 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀಟಾಗಿ ಕುದ್ದಿದೆ ಅನ್ಸಿದ ಮೇಲೆ ನಾವು ಮೊದಲೇ ಪುಡಿ ಮಾಡಿ ಇಟ್ಟಿರುವಂತ ಶೇಂಗಾ, ಗುರೆಳ್ಳು ಮತ್ತೆ ಒಣ ಕೊಬ್ಬರಿ ಇದೆಲ್ಲ, ಇದನ್ನ ಸೇರಿಸ್ಕೊಳ್ಳೋಣ. ಇದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕಿದ ತಕ್ಷಣಕ್ಕೆ ನಿಮಗೆ ಗಟ್ಟಿಯಾಗಿ ಬಿಡತ್ತೆ. ಶೇಂಗಾ ಕೂಡ ನೀರನ್ನ ಹೀರ್ಕೊಳ್ಳತ್ತೆ. ಹಾಗೆ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳೋದ್ರಿಂದ ನೋಡಿ, ನೋಡ್ತಾ ನೋಡ್ತಾ ಇದ್ದಂಗೆ ಗಟ್ಟಿಯಾಗಿ ಆಗ್ಬಿಡತ್ತೆ. ಸೊ ಇದು ಹಾಕಿದ್ಮೇಲೆ ತೀರಾ ಕುದಿಸ್ಕೊಳ್ಳೋದು ಬೇಡ. ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಫ್ಲೇಮ್ ಆಫ್ ಮಾಡಿದ್ರೆ ಆಯ್ತು. ಇವಾಗ ನಮಗೆ ಬದನೆಕಾಯಿ ಪಲ್ಯ ರೆಡಿ ಆಯ್ತು. ಇದನ್ನ ನೀವು ಅಕ್ಕಿ ರೊಟ್ಟಿ ಜೊತೆಗಾಗಿರ್ಬೋದು ಅಥವಾ ಚಪಾತಿ ಜೊತೆಗೆ, ಹಾಗೆ ಜೋಳದ ರೊಟ್ಟಿ ಜೊತೆಗೆ, ನೀವು ಅನ್ನ ಜೊತೆಗೂ ಕೂಡ ಕಲ್ಸ್ಕೊಳ್ತೀನಿ ಅಂದ್ರೆ ಅನ್ನ ಜೊತೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ತಡ ಯಾಕೆ, ಈ ರೆಸಿಪಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.